ಅಕ್ಕ ಮೂಗು ಎಷ್ಟು ಚಂದ ಆಗ್ಯದ ಅಯ್ಯವ ಇದಕ್ಕೆ ಯಾವಾಗ ಗೊಬ್ಬರ ಹಾಕಿದಿ ಯಾವಾಗ ನೀರು ಬಿಟ್ಟು ಅಯ್ಯ ನೀ ಏನಕ್ಕಿರ್ಲಕ್ಕ ನೀ ಇನ್ನು ಮುಂದೆ ನಾನು ಮುಕ್ಕಳು ಗಂಗಾ ಒನಬೇಡ ನೋಡು ಅಯ್ಯ ನಾಯಕಲ್ಲಿ ಅಯ್ಯವ ಈ ಮೂಗೆ ಚಂದ ಆಗ್ಯದ ನಾಯಕಲ್ಲೇ ತೆಕ್ಕಿ ಹಿಂಗೆ ಮನೆ ತಿರುಗಾಡಿ ತೋರ್ಸಕತ್ಲು ಗಂಗಾವು ಬ್ಯಾಸರ ಬತ್ತು ಊರಾಗ ಸಂತಿತ್ತು ಎಲ್ಲರೂ ಕೂಡಿರ್ತಾರೆ ಸಂತ್ಯಾಗ ಅಲ್ಲೇ ಹೋದ್ರೈತಿ ಎಲ್ಲ ಹೆಣ್ಮಕ್ಳು ತೋರ್ಸರೈತೆ ತಗೊಂಡು ವಾಲ್ ಹೋಗೋದ್ರಾಗ ಒಂದು 8-10 ಮಂದಿ ಹೆಣ್ಮಕ್ಳು ಮೆಣಸಿನಕಾಯಿ ಖರೀದಿ ಮಾಡ್ಲಕತ್ತಿದ್ರು ಒಣ ಮೆಣಸಿನಕಾಯಿ ಖರೀದಿ ಮಾಡ್ಲಕತ್ತವ ಈಕಿ ಹೋಗ್ಯಾಳ ಗಂಗವ ಅಯ್ಯ ಮೆಣಸಿನಕಾಯಿ ಹೆಂಗೆ ಹೇಳ್ತಾನೆ ಯಾಕ ಅಯ್ಯ 100 ರೂಪಾಯಿ ಕಿಲೋ ಅಯ್ಯೋ ಅಲ್ಲಿ 50 ರೂಪಾಯಿ ಕಿಲೋ ಕೊಡ್ಲಕತ್ತಾರ ಈಕಿ ಸುಮ್ಮನೆ ಈಕೆ ತೋಳಕ್ಕೆಲ್ಲ ಬಿಡಕ್ಕೆ ಮೂಗು ತೋರ್ಸಕ್ಕೆ ಹೋಗ್ಯಾಳ ಏನ್ರಿ ಆಕೆ ತೋಳಕ್ಕೆಲ್ಲ ಬಿಡಕ್ಕಲ್ಲ 100 ರೂಪಾಯಿ ಕಿಲೋ ಅಂದ ಅಲ್ಲಿ 50 ಕೊಡ್ಲಕತ್ತಾರ ಓ ಅಕ್ವರೆ 100 ರೂಪಾಯಿ ಹಿಡಿದು ಮಾರಿನೇ ಏನ್ರಿ ಇಲ್ಲಿ ನೋಡಿಲಿ ಒಂದು ಕಿಲೋ ಸದಕ್ಕೆ ಉಳಿದಿಲ್ಲ ಎಲ್ಲ ಚೀಲ ಖಾಲಿ ಆಗಿತ್ತು ಜಾಡಿಸ್ತಾಯ್ತದ ಇಲ್ಲಿ ನೋಡ್ರಿಲ್ಲ ತಗೊಂಡು ಯಾವಾಗ ಜಾಡಿಸೋದು ಕೂಡ ನೀ ಹೇಳತ್ತೀನಿ ನಿಮ್ಮ ಗಂಗಾವನ ಮೂಗನ್ಯಾಗ ಘಾಟ್ ಸೇರಿ ಮ್ಯಾಕ ಮಾರಿ ಮಾಡಿ ಟಸ್ ಅನ್ನಕ್ಕೆ ಸೀತ್ ಕೂಡ ಮೂಗು ಉಚ್ಕೊಂಡು ಹೋಗಿ ಮಂದಿ ಕಾಲಾಗ ಹೀಗೆ ಗಂಗಾವ ಒಂದು ಸೌನ್ ಹುಡುಕ್ಲಕತ್ಲು ಯಾಕೆ ಏನು ಹುಡುಕ್ಲಕತ್ತಿ ಏನೋ ಐದು ನನ್ನ ಮೂಗು ಕಳೆದ ಅಲ್ರಿ ಅದು ದೇವ್ರು ಕೊಟ್ಟಿದ್ದೇ ಬೇರೆ ನಾವು ಹಚ್ಕೊಂಡಿದ್ದೇ ಬೇರೆ ಹೌದಿಲ್ಲ ದೇವ್ರು ಕೊಡ್ಬೇಕು ಅದನ್ನೆಲ್ಲ ದೇವ್ರು ಕೊಟ್ಟಿರ್ತಕ್ಕಂಥದ್ದೇ ಬೇರೆ ಹಂಗೆ ಇವ 100 ಕಡೆಯಿಂದ ಹೆಣ್ಣು ನೋಡಕ್ಕಂದ ಹೋಗ್ತಾನ ಏನ್ರಿ ಮೂಗು ಮಂಡರೆ ಅಂತಾನೆ ಕರ್ಗರೆ ಅಂತಾನೆ ಬೆಳಗರೆ ಅಂತಾನೆ ಏನೇನಂತಾನೆ ಎಲ್ಲಿ ಆರಿಸಿ ನೋಡಿದ್ರಾಗ ಒಂದು ಎಲ್ಲರೂ ಕೂತಿರ್ತದೆ ಸುಮ್ಮನೆ ನಾವು ತೋರಿಕೆ ಹುಡುಕ್ತೀವಿ ಪರಮಾತ್ಮ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಏನ್ರಿ ಒಂದು ಹೆಣ್ಣಿಗೆ ಅಂದ್ರೆ ಒಂದು ಗಂಡು ಹತ್ತಿಕೊಂಡೊಂದು ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಸುಮ್ಮನೆ ತೋರಿಕೆಗೆ ಅಂದ್ರೆ ನಾವು ಹುಡುಕ್ತಿರ್ತೀವಲ್ಲ ಯಾವಾಗ ಹುಡುಕಿ ಅಂತ ಕೊನೆಗೆ ಒಂದು ಎಲ್ಲರೇ ಒಂದು ಕುಂತಿರ್ತಾಳೆ ಮದುವೆ ಮಾಡ್ತಾ ಕ್ಯಾಡಿಗೆ ಅಪ್ಪರು ಹೇಳಿದ್ರಲ್ಲ ಅದಕ್ಕೊಂದು ಕೊಳ್ಳಲ್ಲಿ ಒಳ್ಳೆ ಕಟ್ಟೋ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ ಅವ ಮನೆ ಬಿಟ್ಟು ಹೊರಗೆ ಬರಲವ ನೋಡ್ರಿ ಏನು ನೀವು ಲಗ್ನ ಆಯ್ತು ಹೊತ್ತಿಕೊಂಡು ಮನೆ ಬಿಟ್ಟು ಹೊರಗೆ ಬರಲ್ಲ ಆಕೆ ಹೆಣ್ತಿ ಹೊರಗೆ ಅದ್ರ ಒಳಗೆ ಏನ್ರಿ ಆಕೆ ರೊಟ್ಟಿ ಮಾಡಕತ್ತ ಇವೊಂದೊಂದು ಮನೆ ಎದುರಿಗೆ ಇರ್ತದೆ ಏನು ಮಾತಾಡ್ತಾವೇನು ರೀ ಮಾತಾಡ್ತಾವ ಈಗೊಂದು ಹೊಸ ಟ್ರೆಂಡ್ ಬಂದದ ಈಗ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಫಸ್ಟ್ ಗಿಫ್ಟ್ ಕೊಡೋದೇ ಮೊಬೈಲ್ ಯಾಕ್ರಿ ಮೊಬೈಲ್ ತೊಗೊಂಡೇ ಬಂದಿರ್ತಾನೆ ಎಂಗೇಜ್ಮೆಂಟಕ್ಕೆ ಬಂದು ಕುಳ್ಳೇನ ಅದೊಂದು ಮೊಬೈಲ್ ಕೊಟ್ಟನಲ್ಲ ಅಕ್ಕ ಅಡುಗೆ ಮನೆ ಬಿಟ್ಲ ತಿಳ್ಕೊಬೇಕು ಏನ್ರಿ ಅಡುಗೆ ಮನೆ ಬಿಟ್ಲು ಕೊಂಬಿ ಹಿಡ್ದ ತಿಳ್ಕೊಬೇಕು ಏನು ಮಾತಾಡ್ತಾರ ನಾನು ನೋಡ್ಬೇಕು ನೀವು ಅಯ್ಯನಿ ಈಗೇನು ಚಂದ ಊಟ ಮಾಡಿ ನೀ ಚಂದ ನೀ ಹೀಗೆ ಹೇಳ್ದ ಹಾಕ ನೀ ಬಾರೇನು ನೀ ಹಾಂಗಿರಿ ಹಿಂಗೆ ಏನು ಕೊಯ್ ಹಡ್ತಿ ಮೊಬೈಲ್ದಾಗ 6 ತಿಂಗಳು ಮೊದಲೂ ಮಾತಾಡ್ತಾವ ಲಗ್ನ ಆದ ಬಳಗೂ ಅದೇ ಮಾತಾಡ್ತಾವ ಎಲ್ಲಿ ತನ ಮಾತಾಡವ ಏನ್ರಿ ಗುರುಗಳು ಹೇಳಿದ್ರೆ ಮನೆ ಬಿಟ್ಟು ಹೊರಗೆ ಬರಲ್ಲ ಹೆಣ್ತಿ ಹೊರಗೆ ಹೊರಗೆ ಒಳಗೆ ಏನು ಮಾತಾಡ್ತಾವ ಏನಿಲ್ಲ ಏನ್ರಿ ಇಷ್ಟೆಲ್ಲ ಮಾತಾಡ್ತಾವ ಎಲ್ಲಿತನ ಮಾತಾಡ್ತಾವ 1 ತಿಂಗಳು ಮಾತಾಡೋನು 4 ತಿಂಗಳು ಮಾತಾಡೋನು 6 ತಿಂಗಳು ಮಾತಾಡೋನು ಮೊದಲಿಗೆ ಬಂದು ಕೂಡ ಏನು ಅಂತಿರ್ತಾನೆ ನಿನ್ನ ಬಿಟ್ಟು ನಾ ಇರೋಲೆ ಏನ್ರಿ ಆಕೆ ಅಂತಾಳ ನಿನ್ನ ಬಿಟ್ಟು ನಾ ಇರ್ತೇನೆ ಅಂದ್ಬಿಡಿ ನಾನು ಇರೋಲ್ಲ ನಿನಗೇನಾಯ್ತಾನ ಸತ್ತೇ ಬಿಡ್ತೀನಿ ನಿನಗೇನಾಯ್ತಾನ ಸತ್ತೇ ಬಿಡ್ತೀನಿ ಇವ ಅಂತಾನೆ ಇಷ್ಟೆಲ್ಲ ಅನ್ಕೋತ ಬಂದಿದ್ದು ವರ್ಷ ಆಯಿತು 2 ವರ್ಷ ಆಯಿತು ಏನ್ರಿ ಒಂದು ಹೆಣ್ಣರಿ ಹುಡ್ತು ಒಂದು ಗಂಡರಿ ಹುಡ್ತು ಒಂದು ಕೂಸು ಹುಡ್ತಾ ತಿಳ್ಕೊರಿ ನೀವು ಸುಮ್ಮಿರ್ತೀರಿ ಯಾವ ನೀವು ಸುಮ್ಮಿರಂಗಿಲ್ಲ ಹೆಣ್ಮಕ್ಳು ರಾತ್ರಿ ಟ್ಯೂಷನ್ ಹೇಳ್ತೀರಿ ಅವಕ್ಕ ಏನತ್ತೀನಿ ಕಟ್ಕೊಂಡು ಒಂದು ಬಂಗಾರ ಅಲ್ಲಿಲ್ಲ ಒಂದು ಬೆಳ್ಳಿ ಅಲ್ಲಿಲ್ಲ ನಿಮ್ಮ ಅವ್ವ ಹಂಗೆ ಅಂತಾಳೆ ನಿಮ್ಮ ಅಪ್ಪ ಹಿಂಗೆ ಅಂತಾನೆ ನಮಗೆ ಸಾಕಾಗಿ ಹೋಗ್ಯದ ಈ ಊರನ್ನು ಹೊಲ ಮಾರು ಅಕ್ಕಲು ಕೊಡದ ಮನೆ ಕಟ್ಟನ ತಿಳ್ಕೊಂಡೊಂದು ಬೆಳಗನ ಕೊಯ್ ಅಂದ್ಕೊಳ್ಳೋಣ ಅದು ಕೌದಿ ತೊಗೊಂಡ ಬರ್ತಂದು ಮಾಲೈನ ಗುಡಿ ಮಾಲೈನ ಗುಡಿ ಕಡೆ ಬರ್ತಾನೆ ಕಟ್ಟಿಗೆ ಯಾಕೋ ಮೊದಲಿಗೆ ಹೇಳೋರು ಕೇಳಿರ್ತಾರ ಯಾಕೋ ಆಮೇಲೆ ಒಟ್ಟು ಹೊರಗೆ ಬರಲಾಗ್ಯದ ನಾ ಎಲ್ಲ ಬರ್ಬೇಕತ್ತೀನಿಪ್ಪ ನಮ್ಮ ಮನೆಗೆ ಬಿಡಲಾಗ್ಯದಂತ ಮೊದಲು ಏನಂತಿದ್ದೀವ ನಿನ್ನ ಬಿಟ್ಟು ನಾ ಇರಲೇ ಈಗ ನೀಯರೇ ಇರ್ಬೇಕು ಇಲ್ಲ ನಾರೇ ಇರ್ಬೇಕತ್ತನ ವರ್ಷನಾಗ ರೀ 2 ವರ್ಷನಾಗೆ ಮಂದಿಗೆ ಬುದ್ಧಿ ಹೇಳಕ್ಕೆ ಬರ್ತಾನಿವ ಯಪ್ಪು ನಾನು ನಿನ್ನಂಗಿದ್ನು ಯಪ್ಪ ಕಟ್ಕೋಬೇಡು ಯಾಕ್ರಿ ಅಂತಾರಿಲ್ಲ ವಾದ್ಯಕದ ಇದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಶರಣರಂತಾರ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನೆಯ್ಯ ಎನ್ನನ್ನು ಕಾಯಯ್ಯ ಕೂಡಲ ಸಂಗಮ ದೇವ ಇದರೊಳಗೆ ಹುರುಳಿಲ್ಲ ಅದೇ ಮಾತನ್ನು ಇಲ್ಲಿ ಶರೀಫನ್ನಗತಾನೆ ಸದ್ಗುರುನಾಥ ನೀನ ಹೇಳಿದಿ ಇದ್ರೊಳಗಿಂದ ಸುಖ ಎಲ್ಲ ಇದ್ರೊಳಗಿಂದ ಬರೀ ದುಃಖ ತುಂಬಿದೆ ಅದಕ್ಕೆ ಈ ಸಂಸಾರನಂತಾಗ ನನಗೆ ಬೇಕಾಗಿಲ್ಲ ನನ್ನ ಜೀವನ ಪರ್ಯಂತರವಾಗಿ ನೀ ಬದುಕಿರ್ತಾನ ನಿನ್ನ ಸೇವಾ ಮಾಡ್ಕೋತ ನಾನು ನಿನ್ನ ಮಡದಾಗಿ ಇರ್ತೀನಿ ನನಗೆ ಕಳಿಸ್ಬೇಡ ತಗೊಂಡದ ಕಣ್ಣೀರು ಹಾಕ್ಲಿಕ್ಕತ್ತ ಶರೀಫ ಸಪ್ಪ ತಂದಿ ಕರಿಯಾಕ ಬಂದಾನ ತಿಳ್ಕೊಂಡಂದಾಗ ಅವನ ಮನಸ್ಸಿಗೆ ಅದು ನೋವು ಕೊಡಬಾರ್ದು ಅವನ ನಿನ್ನ ಜನ್ಮ ಕೊಟ್ಟ ತಂದೆ ಅದ ಗೋವಿಂದ ಭಟ್ರಂತಾರ ಆದ್ರೆ ನಿನ್ನ ನಿಮಿತ್ತ ಮಾತ್ರ ನಿನ್ನ ಮದುವೆ ಮಾಡ್ಕೋ ಸದಾಕಾಲ ನಾನು ನಿನ್ನ ಬೆನ್ನಿಗೆ ಇರ್ತೀನಿ ಎತ್ತುಕೊಂಡನವಂತ ಮಾತ ಗೋವಿಂದ ಭಟ್ರು
ಯಾವಾಗೆಂದ ಶರೀಫನಿಗೆಂದ ಹೇಳಿದ್ರು. ಅವಾಗ ತಂದೆ ಜೋಡಿ ಕೂಡಿ ಊರಿಗೆ ಬಂದ. ಯಾವಾಗೆಂದ ಶರೀಫ ಮಡದಂದು ಹೋದ. ಗುರುವಿಗೆ ಏನ್ರಿ ಒಬ್ಬ ಮಗನ ಕಳ್ಕೊಂಡಷ್ಟಂದ ನೋವಾಗಿಬಿಡ್ತು, ದುಃಖ ಆಗಿಬಿಡ್ತು. ಬರೀ ಶರೀಫಿಂದ ಚಿಂತೆ ಮಾಡಕತ್ರು. ಯಾಕ? ಆಧ್ಯಾತ್ಮದ ತಾಯಿ ಏನೆಲ್ಲ ಗುರುವಿನ ಸೇವಾ ಮನಮುಟ್ಟಂದು ಸೇವಾ ಮಾಡ್ಯಾನೆ. ಒಂದು ಕ್ಷಣನೂ ಕೂಡ ಗುರುವಿನ ಬಿಟ್ಟಂದ ಇರ್ತಿದ್ದಿಲ್ಲ ಏನ್ರಿ. ಅವನು ಬಿಟ್ಟಂದ ಮಲ್ಕೋತಿದ್ದಿಲ್ಲ. ಯಾಕೆ? ಗುರುವಿಗೆ ಅಂದ ಮನಗಿಸಿನೇ ಅವ್ರದೆಲ್ಲ ವ್ಯವಸ್ಥೆ ಮಾಡಿ ಅವ್ರ ಕಾಲದಸಿಂದ ಮಲ್ಕೊಳ್ಳೋ ಶರೀಫ. ಇಟ್ಟೆಲ್ಲ ಪ್ರೀತಿ ಮಾಡ್ತಕ್ಕಂಥ ಶರೀಫ ಹೋದ ಬಳಕ ಗೋವಿಂದ ಭಟ್ರಿಗೆ ಅಂದ ತ್ರಾಸ ಆಗಿಬಿಡುತ್ತೆ. ಶಿಷ್ಯ ಹೋದ್ನಲ್ಲ, ಶರೀಫ್ ಹೋದ್ನಲ್ಲ. ಯಾವಾಗ ಕುಂತರು ಅವನದೇ ನೆನಪ, ನಿಂತರು ಅವಂದೇ ನೆನಪ. ಯಾವಾಗಿಂದ ನೆನೆಸಿ ಯಾವಾಗಿಂದ ಶರೀಫನ ಧ್ಯಾನ ಮಾಡ್ತಾ ಗೋವಿಂದ ಭಟ್ರಿಗೆ ಗೋವಿಂದ ಆರೋಗ್ಯ ತಪ್ಪಿಬಿಡ್ತು. ಯಾಕಂದ್ರೆ ಶರೀಫ್ ಇದ್ನಂದ್ರೆ ಮುಂದೆ ಕುಂದರ್ಸಿ ಏನ್ರಿ ತಾಯಿ ಊಟ ಮಾಡಿಸ್ತಿದ್ದ. ಶರೀಫ ಗುರುವಿನಂದ ನಿತ್ಯ ಸೇವಾ ಮಾಡ್ತಿದ್ದ. ಯಾವಾಗಿಂದ ಶರೀಫ್ನೇ ಹೋದ ಬಳಕ ಗುರುಗಳು ಏನೋ ಕಳ್ಕೊಂಡೆ ಅಂತ ತಿಳ್ಕೊಂಡಂದು ಶರೀಫನ ಕಳ್ಕೊಂಡು ಗೋವಿಂದ ಭಟ್ರಿಂದ ದುಃಖ ಮಾಡ್ತಾ ಗೋವಿಂದ ಭಟ್ರ ಆರೋಗ್ಯ ಕೆಟ್ಟು ಬಿಡ್ತು. ದಮ್ಮ ಕೆಮ್ಮ ಅಂತಕ್ಕಂಥ ಸೇರಿಬಿಡ್ತು. ಅನ್ನ ಬಿಟ್ರು, ನೀರು ಬಿಟ್ರು. ಯಾವಾಗಿಂದ ಅನ್ನ ನೀರನ್ನು ತಗೊಂಡು ಬಿಟ್ಟು ಶರೀಫನ ನೆನೆಸುವಂತ ಒಬ್ಬ ಮಗನ ಕಳ್ಕೊಂಡೆಲ್ಲ ಅಂತ ತಿಳ್ಕೊಂಡಂದು ಶರೀಫನ ನೆನಿತಾ ಅನ್ನ ನೀರನ್ನು ತಗೊಂಡು ಬಿಟ್ಟು ಯಾವಾಗಿಂದ ಗೋವಿಂದ ಭಟ್ರ ಶರೀರದ ಒಳಗ ದಮ್ಮಿನ ರೋಗ ಸೇರ್ತು. ದಮ್ಮ ಕೆಮ್ಮ ಹೆಚ್ಚಾಗಿ ಯಾವಾಗಿಂದ ದಮ್ಮ ಕೆಮ್ಮ ಹೆಚ್ಚಾಯ್ತು. ಅನ್ನ ನೀರನ್ನು ತಗೊಂಡು ಬಿಟ್ಟು ಸ್ವರಿಗಿಂದ ಗೋವಿಂದ ಭಟ್ರಂದ ಸಣ್ಣ ಆಗಿಬಿಟ್ರು. ಹಣ್ಣಾಗಿಬಿಟ್ರು. ಹಾಸಿಗಿಡದಿಂದ ಮಲ್ಕೊಂಡು ಬಿಟ್ರು. ಮಲ್ಕೊಂಡ್ರಿಂದ ಏಳ್ಲಿಕ್ಕಾಗಲಿಲ್ಲ, ಏಳ್ದ್ರಿಂದ ಮಲಗಲಿಕ್ಕಾಗಲಿಲ್ಲ. ಯಾವಾಗಿಂದ ಆರೋಗ್ಯ ತಪ್ಪಿಂದ ಹಿಂಗ ಗೋವಿಂದ ಭಟ್ರಿಂದ ಹಾಸಿಗಿಡದ ಮಲ್ಕೊಂಡಿದ್ರು. ಶರೀಫ ಈ ಕಡೆಯಿಂದ ಅವನಿಗೂ ಕೂಡ ಮದುವೆ ಮಾಡ್ಕೊಳಕ್ಕೆ ಮನಸ್ಸಿಲ್ಲ, ಮನ್ಯಾಗಿಂದ ಇರ್ಲಾಕ ಮನಸ್ಸಿಲ್ಲ. ಎಲ್ಲೋ ಹೋಗಿಂದ ಗುಡಿಯಾಗಿಂದ ಕುಂದ್ರವ ಗೋವಿಂದ ಭಟ್ರ ಧ್ಯಾನ ಮಾಡವ. ಅದನ್ನು ಬಿಟ್ಟರಿಂದ ಮತ್ತೊಂದು ಏನು ಕೂಡ ಮಾಡ್ತಿದ್ದಿಲ್ಲ ಶರೀಫ. ಒಂದು ದಿವಸ ಏನಾಗಿಬಿಟ್ಟದ ಹತ್ತುಕೊಂಡದ ಕೇಳಿದ್ರ ಯಾವ ಶರೀಫ ಒಂದು ಗಿಡದ ಕೆಳಗ ಏನ್ರಿ ಒಂದು ದೇವಿ ಗುಡಿ, ಆ ದೇವಿ ಗುಡಿ ಇದ್ರಿಗಿಂದ ಕಟ್ಟಿ ಮೇಲಂದ ಕುಂತು ಪದ ಹಾಡಕತ್ತಿದ್ದ. ಶರೀಫನ ಕೈಯಾಗ ಯಾವಾಗಲೂ ಒಂದು ಎಗ್ದಾರಿ ಇರ್ತಿತ್ತು ಏನ್ರಿ. ಎಗ್ದಾರಿ ಈ ನಾರದನ ಕೈಗಿರ್ತಲ್ಲ ಚಿಟಿಕಿ ಅಂತೀರೇನು, ಅದಕ್ಕೆ ಒಂದು ಚಿಟಿಕಿ ಒಂದು ಕೈಯಾಗಿ ಒಂದು ಎಗ್ದಾರಿ ಇರ್ತಿತ್ತು. ಯಾವಾಗಲೂ ಕೂಡ ತತ್ವದ ಪದಗಳನ್ನು ಬರಿತಾ ಶರೀಫ ಏನ್ರಿ ಜೀವನ ಕಳೀತಿದ್ದ. ಒಂದು ಕಡೆಗೆ ಗುರುವಿನ ನೆನೆಸ್ತಿದ್ದ, ಇನ್ನೊಂದು ಕಡೆಗಿಂದ ತತ್ವ ಪದಗಳನ್ನು ಬರಿತಾ ಯಾವ ಶರೀಫ ಲಕ್ಷ್ಮೀ ಗುಡಿ ಇದ್ರಿ ಕಟ್ಟಿ ಮೇಲಂದ ಮಲ್ಕೊಂಡು ಪದ ಹಾಡಕತ್ತಿದ್ದ. ಯಾವುದನ್ನ? ಮಾಯದ ದೆವ್ವ ಬಲು ಬೆರಿಕೆವ್ವ ಹುಷಾರಿ ನೋಡವ್ವ ತಂಗಿ ಜ್ವಾಕಿಲೆ ನಡೆಯವ್ವ. ಮಾಯದ ದೆವ್ವ ಬಲು ಬೆರಿಕೆವ್ವ ಹುಷಾರಿ ನೋಡವ್ವ ತಂಗಿ ಜ್ವಾಕಿಲೆ ನಡೆಯವ್ವ. ಹುಷಾರಿ ನೋಡವ್ವ ತಂಗಿ ಜ್ವಾಕಿಲೆ ನಡೆಯವ್ವ. ನಿಂಬಿಯ ಬಂದಾಗ ದೆವ್ವ ನಂಬಿಸಿ ಬಂತವ್ವ, ಬಾಳೆಯವನದಲ್ಲಿ ನಿನ್ನ ಬಗ್ಗಿಸಿ ಬಂತವ್ವ. ನಿಂಬಿಯ ಬನದಾಗ ದೆವ್ವ ನಂಬಿಸಿ ಬಂತವ್ವ, ಬಾಳೆಯವನದಲ್ಲಿ ನಿನ್ನ ಬಗ್ಗಿಸಿ ಬಂತವ್ವ. ಏ ಕಳ್ಳಿಯ ಸಾಲಿಂದ ದೆವ್ವ ಕದ್ದು ಬಂತವ್ವ, ಏ ಕಳ್ಳಿಯ ಸಾಲಿಂದ ದೆವ್ವ ಕದ್ದು ಬಂತವ್ವ. ಹುಣಸೆಯ ತೋಪಲ್ಲಿ ನಿನ್ನ ಹುಡುಕಾಡಿ ಬಂತವ್ವ, ಹುಣಸೆಯ ತೋಪಲ್ಲಿ ನಿನ್ನ ಹುಡುಕಾಡಿ ಬಂತವ್ವ. ದೆವ್ವ ಮಾಯದ ದೆವ್ವ ಬಲು ಬೆರಿಕೆವ್ವ ಹುಷಾರಿ ನೋಡವ್ವ ತಂಗಿ ಜ್ವಾಕಿಲೆ ನಡೆಯವ್ವ. ಸಂಪಿಗೆ ಬನದಲ್ಲಿ ದೆವ್ವ ಸುಳಿದಾಡಿ ಬಂತವ್ವ,
ಕ್ಯಾದಿಗೆ ವನದಲ್ಲಿ ದೆವ್ವ ಹರಿದಾಡಿ ಬಂತವ್ವ. ಸಂಪಿಗೆ ವನದಲ್ಲಿ ದೆವ್ವ ಸುಳಿದಾಡಿ ಬಂತವ್ವ. ಕ್ಯಾದಿಗೆ ವನದಲ್ಲಿ ದೆವ್ವ ಹರಿದಾಡಿ ಬಂತವ್ವ. ಕ್ಯಾದಿಗೆ ವನದಲ್ಲಿ ದೆವ್ವ ಹರಿದಾಡಿ ಬಂತವ್ವ. ಏ ಹಳ್ಳ ಕೊಳ್ಳದಿಂದ ದಾಟಿ ಹಳ್ಳ ಕೊಳ್ಳದಿಂದ ದಾಟಿ ಸುಡುಗಾಡಿನಲ್ಲಿ ಸುಟ್ಟು ಹುಟ್ಟುವ ಮಾಯದ ಈ ದೆವ್ವ. ಸುಡುಗಾಡಿನಲ್ಲಿ ಸುಟ್ಟು ಹುಟ್ಟುವ ಮಾಯದ ಈ ದೆವ್ವ. ಮಾಯದ ದೆವ್ವ ಬಲುಬೆರಿಕೆವ್ವ ಹುಷಾರಿ ನೋಡವ್ವ. ಹುಷಾರಿ ನೋಡವ್ವ ತಂಗಿ ಜ್ವಾಕಿಲ ನಡೆಯವ್ವ. ಆರು ಮೂರು ಒಂಬತ್ತು ಬಣ್ಣದ ಮಾಯದ ಈ ದೆವ್ವ. ಕಣ್ಣಿಗೆ ಕಾಣದ ಕತ್ತಲೆಯೊಳಗೆ ಕುಣಿಯಿತೈತವ್ವ. ಆರು ಮೂರು ಒಂಬತ್ತು ಬಣ್ಣದ ಮಾಯದ ಈ ದೆವ್ವ. ಕಣ್ಣಿಗೆ ಕಾಣದ ಕತ್ತಲೆಯೊಳಗೆ ಕುಣಿಯಿತೈತವ್ವ. ಏ ಚಿತ್ರಗುಪ್ತನ ಲೆಕ್ಕವ ಮೀರಿದ ಸೊಕ್ಕಿನ ಈ ದೆವ್ವ. ಏ ಚಿತ್ರಗುಪ್ತನ ಲೆಕ್ಕವ ಮೀರಿದ ಸೊಕ್ಕಿನ ಈ ದೆವ್ವ. ಕಾಣದೆ ಬಂದು ಶಿಶುನಾಳ ದೀಶನ ಪಾದಕ್ಕೆ ಬಿತ್ತವ್ವ. ಕಾಣದೆ ಬಂದು ಶಿಶುನಾಳ ದೀಶನ ಪಾದಕ್ಕೆ ಬಿತ್ತವ್ವ. ಮಾಯದ ದೆವ್ವ ಮಾಯದ ದೆವ್ವ ಬಲುಬೆರಿಕೆವ್ವ ಹುಷಾರಿ ನೋಡವ್ವ. ಹುಷಾರಿ ನೋಡವ್ವ ತಂಗಿ ಜ್ವಾಕಿಲ ನಡೆಯವ್ವ. ಹುಷಾರಿ ನೋಡವ್ವ ತಂಗಿ ಜ್ವಾಕಿಲ ನಡೆಯವ್ವ. ಹುಷಾರಿ ನೋಡವ್ವ ತಂಗಿ ಜ್ವಾಕಿಲ ನಡೆಯವ್ವ. ಹಿಂಗ ಸರಿಪ ಒಂದು ಗುಡಿ ಎದುರಿಗೆ ಅಂದ ಕಟ್ಟಿ ಆ ಕಟ್ಟಿ ಮೇಲೆ ಅಂದ ಕುತ್ಕೊಂಡ ಪದ ಹಾಡಕತ್ತಿದ್ದ. ಬೆಳಗಿನ ಜಾವನ 11 ಗಂಟೆ ಸಮಯ ಆಗ್ಯದ. ಹಿಂಗ ಸರಿಪ ಅಂದ ಪದ ಹಾಡ್ಕೊಂತ ಕುಂತಿದ್ದ. ಸುಮಾರಂದ ಶಿಶುನಾಳ ಊರಿಗೂ ಆ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ರ ಊರಿಗೂ ಕಮ್ಮಿತ್ ಕಮ್ಮಿ ಒಂದು 45 ಕಿಲೋಮೀಟರ್ ದೂರ ಇದೆ ಏನ್ರಿ. ಶಿಶುನಾಳಕ್ಕ ಕಳಸ ಅನ್ನುವಂಥ ಊರಿಗೆ ಒಂದು 45 ಅಂದ್ರೆ 45 ಕಿಲೋಮೀಟರ್ ಅಂತ ದೂರ ಐತಿ. ಯಾವಾಗಿಂದ ಗೋವಿಂದ ಭಟ್ರನ ಹಾಸಿಗಿಡ್ದ ಮಲ್ಕೊಂಡಿದ್ರಲ್ಲ ಏನ್ರಿ, ಯಾವತ್ತೂ ಕೂಡ ಸರಿಪ ಅನ್ಕೋತಿಂದ ಮಲ್ಕೊಂಡಿದ್ರು. ದಮ್ಮಿನ ರೋಗದಿಂದ ಬಳಲಿಕ್ಕತ್ತಿದ್ರು ಏನ್ರಿ. ಮಲ್ಕೊಂಡ್ರಂದ ಹೇಳಲಿಕ್ಕಾಗಲಿಲ್ಲ, ಎದ್ರ ಮಲಗಲಿಕ್ಕಾಗಲಿಲ್ಲ. ಒಂದು ದಿವಸ ಬೆಳಗಿನ ಜಾವನ 11 ಗಂಟೆ ಸಮಯಕ್ಕೆ ಸರಿಪನ ನೆನಪಾಗಿ ಗೋವಿಂದ ಭಟ್ರು ಮಲ್ಕೊಂಡಲ್ಲೇ ಕಣ್ಣೀರು ಹಾಕ್ಲಿಕ್ಕತ್ತು. ಯಾವಾಗಿಂದ ಕಣ್ಣೀರು ಹಾಕ್ತಾ ಹಾಕ್ತಾ ಏನು ತಿಳಿತೋ ಏನಿಲ್ಲ, ಸರಿಪಾತ್ ಕುಣದ ಕೂಗುದ್ರತ್ತು ಎಲ್ಲಿ ತನ್ನ ಮಡದಾಗ. ಯಾವಾಗಿಂದ ಕಣ್ಣೀರು ಹಾಕ್ತಾ ಹಾಕ್ತಾ ಸರಿಪಾತ್ ಕುಣದ ಕೂಗಿದಾಗ ನೋಡ್ರಿ 45 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಸರಿಪ ಅಲ್ಲಿ ಗೋವಿಂದ ಭಟ್ಟಂದ ಕೂಗ್ತಾರೆ. ಸರಿಪಾತ್ ಕುಣದ ಕೂಗಿದಾಗ 45 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಸರಿಪ ಯಪ್ಪ ಅನ್ನತ್ತ. ನೋಡ್ರಿ ಅವತ್ತಿನ ದಿನಮಾನದೊಳಗೆ ಮೊಬೈಲ್ಗಳಿಲ್ಲ, ಫೋನ್ಗಳಿಲ್ಲ ಏನ್ರಿ, ಯಾವ ಪೋಸ್ಟ್ ಆಫೀಸ್ಗಳಿಲ್ಲ. ಅವತ್ತಿನ ದಿನಮಾನದ ಮೊಬೈಲ್ಗಳಂತವ್ರಿ. ನಮಗ ಕೈಯಾಗಿಂದ ಮೊಬೈಲ್ ಅದ, ಟವರ್ ಬರ್ಲಾರ್ದಕ್ಕ ನೋಡ್ರಿ. ನೀವು ಎಲ್ಲಿ ಕುಂಬಿ ಮ್ಯಾಗ ಹಲೋ ಹಲೋ ಅಂದ್ರೆ ಎಷ್ಟೋ ಮಂದಿ ಬಕ್ ಬರಲಿ ಬಿದ್ದು ಸತ್ತು ಹೋಗ್ಯಾವ. ಕೈಯ ಮೊಬೈಲ್ ಇದ್ರು ಟವರ್ ಬರ್ಲಾರ್ದಕ್ಕ. ಆದ್ರೆ ಅವತ್ತಿನ ದಿನಮಾನದೊಳಗೆ ಮೊಬೈಲ್ಗಳಿಲ್ಲ, ಯಾವ ಟವರ್ ಬೇಕಾಗಿಲ್ಲ. ಅವತ್ತಿನ ಭಕ್ತಿ ಟವರ್ ಎಂಥ ಟವರ್ ರೀ ಏನ್ರಿ. ಅಲ್ಲಿ ಮಲ್ಕೊಂಡಂದ ಹಾಸಿಗಿಡದ ಮಲ್ಕೊಂಡಿರ್ತಕ್ಕಂಥ 45 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಗೋವಿಂದ ಭಟ್ರು ಸರಿಪಾತ್ ಕುಣದ ಕೂಗುದ್ರ ಇಲ್ಲಿ ಕುತ್ಕೊಂಡು ಪದ ಹಾಡ್ತಕ್ಕಂಥ ಸರಿಪ ಯಪ್ಪ ಅನ್ನತ್ತ. ಬಾರೋ ಮಗ ಬಾ ಹತ್ತುಕೊಂಡ ಬಂದ್ಯಪ್ಪ ಹತ್ತುಕೊಂಡ ಹಂಗೆ ಎದ್ದು ಬಿಟ್ಟ ಸರಿಪ. ಬಂದ್ಯಪ್ಪ ಹತ್ತುಕೊಂಡದ ಎದ್ದ. ಯಾವಾಗಿಂದ ಓಡಿ 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 ಸರಿಪ ಏನ್ರಿ 45 ಕಿಲೋಮೀಟರ್ ಆಗುವವರೆಗೂ ಎಲ್ಲಿ ನಿಂದಿರಲಿಲ್ಲ. ಯಾಕೆ ಗುರುವಿನ ಆಜ್ಞೆಯಾಗೆ ಓಡಿ ಓಡಿ ಅಂದ್ರೆ ಸರಿಪಂದ. ಯಾವಾಗ ಕಳಸಕ್ಕೆಂದ ಬಂದ ಏನ್ರಿ, ಗುರುಗಳಿಂದ ಹಾಸಿಗಿಡದ ಮಲ್ಕೊಂಡಿದ್ರು, ಸಣ್ಣ ಸಣ್ಣಾಗಿದ್ರು, ಕಡ್ಡಿ ಆದಂಗಾಗಿದ್ರು. ಗೋವಿಂದ ಭಟ್ರು ಬಂದ ಗುರುವಿನ ಮಗ್ಗಲ್ ನಿಂತ್ಕೊಂಡ. ಸರಿಪನ ಮುಖ ನೋಡಿದ್ರು ಗೋವಿಂದ ಭಟ್ರು. ನೋಡಿ ಕಣ್ಣು ತುಂಬ ನೀರು ತಂದು, ಮಗ ನನ್ನ ನೆನಪು ಹೀಗಾಯ್ತೇನೋ ಅಂತ ಕೇಳಿದ್ರು.
ನನ್ನ ನೆನಪಿಂದ ಈಗ ಆಯ್ತೇನು ಯಪ್ಪಾ ಸದ್ಗುರುನಾಥ, ಅಲ್ಲ ನಿನ್ನ ಮರೆತ್ರೆ ನನಗೆ ಅದು ನೆನಪಾಗಬೇಕಲ್ಲ. ಬರೀ ಮನಸ್ಸಿನೊಳಗಲ್ಲ, ಇಡೀ ನನ್ನ ರೋಮ ರೋಮದೊಳಗನು ಕೂಡ ನಿನ್ನ ಧ್ಯಾನ ತುಂಬಿದೆ. ನಿನ್ನ ಬಿಟ್ಟಂದ ಈ ಶರೀರದೊಳಗೆ ಅಂದ ಏನೂ ಇಲ್ಲಪ್ಪ, ನಿನ್ನ ಬಿಟ್ಟಂದ ಇದಕ್ಕೆ ಏನದ ತಿಳ್ಕೊಳೋದು. ಸರಿಪ ಗುರುವಿಗೆ ಅಂದ ಹೇಳಲಿಕ್ಕತ್ತ. ಅವಾಗಿಂದ ಗೋವಿಂದ ಭಟ್ರು ಅಂತಾರೆ, ಸರಿಪ ನಾ ನಾ ಇರುತ್ತಾನ, ನಾನು ಬಿಟ್ಟಂದ ಎಲ್ಲಿ ಹೋಗ್ಬೇಡೋ ಮಗ, ನಾನು ಬಿಟ್ಟಂದ ಎಲ್ಲಿ ಹೋಗ್ಬೇಡ ತಂದ. ಹೂನಪ್ಪ ನೀನು ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ ತಿಳ್ಕೊಂಡು ಅಲ್ಲೇ ಉಳ್ಕೊಂಡ. ಮರುದಿವ್ಸದಿಂದ ಬೆಳಗಿನ ಜಾವ ಏನ್ರಿ ಸರಿಪ ಗುರುವಿನಿಂದ ಎತ್ಕೊಂಡಂದ ಬಚ್ಚಲಿಕ್ಕೆ ಅಂದ ಒಯ್ದು. ನಿಮ್ಮ ಮೊದಲು ಹೆಂಗೆ ಪ್ರತಿನಿತ್ಯನ ಕೂಡ ಬೆನ್ನೆ ತಿಕ್ಕಿ ಮೈ ತಿಕ್ಕಿ ಕೈಕಾಲು ತಿಕ್ಕಿ ಸ್ನಾನ ಮಾಡಿಸ್ತಿದ್ದ, ಹಂಗೆ ಗುರುವಿನಿಂದ ಸ್ನಾನ ಮಾಡಿಸ್ದ, ಮಡಿ ಬಟ್ಟೆ ಉಡಿಸ್ದ, ಎದುರು ಕುಂತಂದ ಗುರುವಿಗೆ ಒಬ್ಬ ತಾಯಿ ಉಣಿಸ್ದಂಗೆ ಅಂದ ಉಣಿಸ್ದ. ಯಾವಾಗ ಎತ್ಕೊಂಡು ತಂದ ಮನ್ಸದ ಮೇಲೆ ಅಂದ ಮನಗಿಸ್ದ, ಮನಗಿಸಿ ಗುರುವಿನ ಕಾಲು ಒತ್ತಕತ್ತ. ಯಾವಾಗಿಂದ ಗುರುವಿನಿಂದ ಗೋವಿಂದ ಭಟ್ರದಿಂದ ಕಾಲು ಒತ್ತಕತ್ತ, ಗುರುವಿನಿಂದ ಕಾಲು ಒತ್ತಲಿಕ್ಕತ್ತ. ಹಿಂಗೆ ಕಾಲು ಒತ್ತುತ್ತಾ ಇರುವಂಥ ಪ್ರಸಂಗದೊಳಗ ಗೋವಿಂದ ಭಟ್ರಿಗೆ ಏಕ ಕಾಲಕ್ಕೆ ಕೆಮ್ಮು ಹೆಚ್ಚಾಗಿಬಿಡ್ತು. ಕೆಮ್ಮಿ 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 ಯಾವಾಗ ಬಾಯಿ ತುಂಬ ಉಗುಳು ಬಂತು. ಬರ್ತದಲ್ರಿ ದಮ್ ಹೆಚ್ಚಾದವ್ರಿಗೆ. ಯಾವಾಗಿಂದ ಕೆಮ್ಮಿ 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 ಬಾಯಿ ಒಳಗಿಂದ ಉಗುಳು ಬಂತು. ಸರಿಪ ಎಲ್ಲರ ಬೂದೇರಿ ಮಣ್ಣರಿ ತುಂಬಿಟ್ಟಾರೆ ಅಂತಂದು ಉಗುಳಾಕ ಆ ಕಡೆ ಈ ಕಡೆ ನೋಡಿದೆ, ಏನೂ ಕಾಣಲಿಲ್ಲ. ಯಪ್ಪ ಇಲ್ಲಿ ಏನೂ ಇಟ್ಟಿಲ್ಲ, ಇಲ್ಲೇ ಕೈಯಾಗ ಉಗುಳಪ್ಪ, ನಾ ಹೊರಗೆ ಹೋಗಿ ಚೆಲ್ಲಿ ಬರ್ತೀನಿ ಅಂದ. ಇಲ್ಲೇ ಚೆಲ್ಲು, ಇಲ್ಲೇ ಅಂದ ಉಗುಳಿ ಬಿಡು, ಇದನ್ನು ಒಯ್ದಿಂದ ಹೊರಗೆ ಹೋಗಿ ಚೆಲ್ಲಿ ಬರ್ತೀನಿ ಎತ್ತುಕೊಂಡಂದಾಗ ಗೋವಿಂದ ಭಟ್ರಂದ ಏನು ಮಾಡ್ತಾರೆ ಗುರುಗಳು, ಆ ಶರೀಫನ ಕೈಯಾಗಿ ಅಂದ ಉಗುಳಿ ಬಿಟ್ರು. ಏನ್ರಿ ಯಾವಾಗ ಕೈ ಒಳಗಿಂದ ಉಗುಳಿದ್ರು ಅದನ್ನು ತಗೊಂಡಂದ ಶರೀಫ ಇನ್ನೇನು ಹೊರಗೆ ಹೋಗಿ ಚೆಲ್ಲಬೇಕಂತ ಅನ್ನೋದ್ರೊಳಗೆ ಶರೀಫ ಅಂದ್ರು ಮತ್ತ ಏನಪ್ಪ ಅಂದ, ಅದನ್ನು ಯಾರು ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲೋ ಮಗ, ಯಾರು ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲ. ಹೂನಪ್ಪ ತಿಳ್ಕೊಂಡಲ್ಲ, ಯಾರು ತುಳಿಲಾರ್ದಂಥ ಜಾಗಕ್ಕೆ ಚೆಲ್ತ. ಯಾವಾಗಿಂದ ಗುರುವಿಗೆಂದ ಮಾತು ಕೊಟ್ಟಂದ ಹೊರಗೆ ಬಂದ ಶರೀಫ ಹೊರಗೆ ಬಂದು ನಿಂತ್ಕೊಂಡ ವಿಚಾರ ಮಾಡ್ತಾನೆ, ಯಾರು ತುಳಿದು ಇರ್ತಕ್ಕಂಥ ಜಾಗ ಎಲ್ಲದ ಅಂತ ವಿಚಾರ ಮಾಡ್ದ. ಮಾಳಿಗೆ ಮ್ಯಾಗ ಅಲ್ಲಿ ತಿರುಗಾಡರೆ, ಅಂಗಳದಾಗ ಅಲ್ಲಿ ತಿರುಗಾಡರೆ, ಹೊಲದಾಗ ಚೆಲ್ತೆ, ಅಲ್ಲಿನೂ ಮನುಷ್ಯರಿಂದ ತಿರುಗಾಡದ ಇರ್ತಕ್ಕಂಥ ಜಾಗನೇ ಇಲ್ಲಲ್ಲ. ನಾನು ಗುರುವಿಗೆ ಅಂದ ಯಾರು ತುಳಿಲಾರ್ದಂಥ ಜಾಗಕ್ಕೆ ಚೆಲ್ತೀನಿ ಅಂತಂದು ನಾ ಮಾತು ಕೊಟ್ಟನಲ್ಲ, ನಾನು ಗುರುವಿಗೆ ಅಂದ ಸುಳ್ಳು ಹೇಳ್ದಂಗೆ ಐತಲ್ಲ, ನಾನು ಗುರುವಿಗೆ ಅಂದ ಸುಳ್ಳು ಹೇಳ್ದಂಗೆ ಐತಲ್ಲ ತಂದು ಒಂದು ಸೌನ ಶರೀಫಂದ ಅಳ್ಳಿಕ್ಕತ್ತ, ಕಣ್ಣೀರು ಹಾಕ್ಲಿಕ್ಕತ್ತ. ನಾನು ಗುರುವಿಗೆ ಅಂದ ಸುಳ್ಳು ಹೇಳ್ದನಲ್ಲ, ಯಾರು ತುಳಿದೇ ಇರ್ತಕ್ಕಂಥ ಜಾಗಕ್ಕೆ ಚೆಲ್ತೀನಿ ಎತ್ತುಕೊಂಡು ಹೇಳಿದ್ನಲ್ಲ, ಹಂಗ ನಾನು ಎಲ್ಲಿ ಎಲ್ಲಿ ಚೆಲ್ಲಿ ಇದು ನಾನು ಎಲ್ಲಿ ಚೆಲ್ಲಿ ಎತ್ತುಕೊಳ್ಳೋದು ಗುರುವಿಗೆ ಸುಳ್ಳು ಹೇಳ್ದಂಗೆ ಐತಲ್ಲ ತಂದು ಶರೀಫ ಒಂದು ಸಾವನ್ನ ಅಳ್ಳಕತ್ತ. ಹಿಂಗೆ ಅಳ್ತಾನೆ ಏನೋ ತಿಳಿತು, ಏಕಕಾಲಕ್ಕೆ ನಗಲಕತ್ಬಿಟ್ಟು ಶರೀಫ ನೋಡ್ರಿ, ಅಳದು ಬಿಟ್ಟು ನಗಲಕತ್ಬಿಟ್ಟು. ಈ ನಕ್ಕೋಂತ ಅಳದು ಅಳ್ಕೋತಿಂದ ನಗದು ಈ ಭೂಮಿ ಮೇಲೆ ಇಬ್ಬರಿಗೆ ಬರ್ತದ. ಯಾರ್ಯಾರಿಗೆ? ಒಬ್ಬರು ಮಹಾತ್ಮರಿಗೆ, ಇನ್ನೊಂದೊಂದು ಸಣ್ಣ ಕೂಸಿ. ಏನ್ರಿ ಅಳ್ಕೋತ ನಗದು ನಕ್ಕೋಂತ ಅಳದು. ನೋಡ್ರಿ ನೀವು ಮನೆ ಮಕ್ಕಳು ಹಿಂಗೆ ಅಳ್ತಿರ್ತಾವ ಏನ್ರಿ, ಹೋಗಿ ತಾಯಿ ಹೋಗಿ ಅಲ್ಲೆಲ್ಲ ಮಾಡ್ದ ಕೂಡ ನಗ್ಲಕ್ಕೆ ಚಲೋ ಮಾಡ್ದು, ಅಳ್ಕೋತೆ ನಗ್ತಾವ, ನಕ್ಕೋಂತಂದ ಅಳ್ತಾವ. ಹಂಗೆ ಹೆಂಗೆ ಮಕ್ಕಳಂದ್ರೆ ನಕ್ಕೋಂತಂದ